ವೃದ್ಧರ ಪಾಲಿಗೆ ಬೆಳಕಾದ ಸಮಾಜ ಸೇವಕ ಸಂದೀಪ್ ರೆಡ್ಡಿ. ಏನಿದು ಮಾಡಿರೋದಪ್ಪಿ? ಆತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಸಮಾಜದಲ್ಲಿ ಬಡವರ ಅನ್ನದಾನಿಯಾಗಿ, ವಿದ್ಯಾರ್ಥಿಗಳ ವಿದ್ಯಾದಾನಿಯಾಗಿ ಕಷ್ಟಗಳನ್ನು ನಿವಾರಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವ ನಾಯಕ. ಈಗ ವಯೋವೃದ್ಧೆಯ ಪಾಲಿಗೆ ಬೆಳಕಾಗಿದ್ದಾರೆ. ಅದೇನ್ ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಆ ವೃದ್ಧೆಯ ಹೆಸರು ಮುನಿಯಮ್ಮ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರಮರದಹಳ್ಳಿ ಗ್ರಾಮದ ನಿವಾಸಿ. ವೃದ್ಧೆ ಕೆಲ ವರ್ಷಗಳ ಹಿಂದೆಯಷ್ಟೇ ಗಂಡನನ್ನು ಕಳೆದುಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಇಬ್ಬರು ಮಕ್ಕಳನ್ನ ಶಿಥಿಲಗೊಂಡಿರುವ ಮನೆಯಲ್ಲಿ ಪೋಷಣೆ ಮಾಡ್ತಿದ್ರು. ಹಾವು, ಚೇಳು, ಇಲಿ ಇವುಗಳೇ ಇವರ ಸಂಬಂಧಿಕರು. ಇವರ ಬಗ್ಗೆ ವಿಚಾರಿಸಲು ಯಾರೊಬ್ಬರು ಕೂಡ ಬರ್ತಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಸಮಾಜ ಸೇವೆಯೇ ದೇವರ ಸೇವೆ ಅಂತ ತಿಳಿದಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರ ಗಮನಕ್ಕೆ ತಂದ ತಾಂಡ್ರಮರದಹಳ್ಳಿ ಗ್ರಾಮದ ಯುವಕ ಗಿರೀಶ್ ಕೂಡಲೇ ಗ್ರಾಮಕ್ಕೆ ತೆರಳಿ ವಯೋವೃದ್ಧೆಯ ಕಣ್ಣೀರ ಕತೆ ಕೇಳಿದ್ರು. ಅಂದು ವೃದ್ಧೆಯ ಮನೆಯ ಪರಿಸ್ಥಿತಿ ನೋಡಿ ಅವರಿಗೆ ಬೇಕಾದ ಸುಸಜ್ಜಿತ ಮನೆಯನ್ನ ಕಟ್ಟಿಕೊಡೋದಾಗಿ ಭರವಸೆ ನೀಡಿದ್ರು. ಅದರಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿಕೊಟ್ಟು ಗೃಹ ಪ್ರವೇಶ ಮಾಡಿಕೊಟ್ಟಿದ್ದಾರೆ. ಇನ್ನು ವೃದ್ಧೆ ಮುನಿಯಮ್ಮನ ಗಂಡ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಇದಾದ ಬಳಿಕ ಜೀವನೋಪಾಯಕ್ಕೆ ಕಷ್ಟಕರವಾಗಿದ್ದಾಗ ತಾಂಡ್ರಮರದಹಳ್ಳಿ ಗ್ರಾಮದ ಯುವಕ ಗಿರೀಶ್ ಮತ್ತು ಅಂಜನಾದ್ರಿ ಟೈಲ್ಸ್ ಮಾಲೀಕ ಪ್ರಭಾಕರ್ ಇಬ್ಬರು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರ ಸಹಕಾರದಿಂದ ವೃದ್ಧೆಗೆ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಇದರಿಂದ ವೃದ್ಧೆಯ ಬಾಳಿಗೆ ಬೆಳಕಾಗಿದ್ದು, ವೃದ್ಧೆ ಹೊಸ ಮನೆಯನ್ನು ಕಂಡು ಖುಷಿ ಪಟ್ಟಿದ್ದಾರೆ. ಸೀಮೆ ಎಷ್ಟು ಅಲ್ದಿದ್ದೀವಿ ಅನ್ನೋದು ನಮಗೆ ಊಟ ಇಲ್ಲ, ನೀರಿಲ್ಲ, ಎಷ್ಟು ಮನೆ ಸುರಿತದೆ. ಇಷ್ಟ ಐತೆ ಕಡೆ ಇರೋ ಮನೆ. ಏನೋ ಅವ್ರಿಗೆ ದೇವರು ಆಶೀರ್ವಾದ ಕೊಡ್ಲಪ್ಪ, ಸಾಕು, ನಮ್ಗೆ ಅಷ್ಟೇ ಸಾಕು, ನಮ್ಗೆ ಹೆಲ್ಪ್ ಮಾಡ್ಕೊಟ್ಟವ್ರೆ. ಒಟ್ಟಾರೆ ಈಗಿನ ಕಾಲದಲ್ಲಿ ಒಡ ಹುಟ್ಟಿದವರೇ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ವೃದ್ಧೆ ಮನೆಯಲ್ಲದೆ ಶಿಥಿಲಗೊಂಡ ಮನೆಯಲ್ಲೇ ಬಳಲ್ತಿದ್ದವರನ್ನ ಕಂಡ ಊರಿನ ಯುವಕರು ಮತ್ತು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಸೇರಿ ಮನೆ ಕಟ್ಟಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಏನು ತಾಂಡ್ರಮರದಹಳ್ಳಿ ಈ ಗ್ರಾಮದಲ್ಲಿ ಮುನಿಯಮ್ಮ ಅವರು ತಮ್ಮ ಪತಿಯನ್ನ ಕಳ್ಕೊಂಡಿದ್ರು. ಜೊತೆಗೆ ಅವರ ಮಗಳು ಸಹ ಪತಿಯನ್ನು ಕಳ್ಕೊಂಡಿದ್ರು. ಆ ಮಗಳಿಗೆ ಇಬ್ಬರು ಹೆಣ್ಮಕ್ಳು ಸಹ ಇದ್ದಾರೆ. ಸದ್ಯಕ್ಕೆ ಯಾರು ಅವ್ರ ಮನೆಯಲ್ಲಿ ದುಡಿದು ತಂದಾಕುವಂತಹ ಗಂಡಸರು ಯಾರು ಇಲ್ಲದೇ ಇರೋದ್ರಿಂದ ಈ ಮನೆಗೆ ಸಂಬಂಧಪಟ್ಟಂಗೆ ಆ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಸೂರು ಇಲ್ದಿರೋದನ್ನ ಗಮನಿಸಿದ ನನ್ನ ಸಹೋದರ ಇದೇ ಗ್ರಾಮದ ಗಿರೀಶ್ ಅವರು ಅವ್ರಿಗೊಂದು ಸೂರು ಕಲ್ಪಿಸ್ಕೊಡ್ಬೇಕು ಅಂತ ಒಂದು ಸಂಕಲ್ಪ ಮಾಡಿ ಇವತ್ತು ಒಂದು ಮನೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅವ್ರ ಜೊತೆ ನನ್ನ ಎಲ್ಲ ಸ್ನೇಹಿತರು ನಿಂತ್ಕೊಂಡು ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನನ್ನ ಸಹೋದರ ಪ್ರಭು ಅವರು ಸಹ ಈ ಒಂದು ಕೆಲಸಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಒಂದು ಸುಂದರವಾದ ಚೊಕ್ಕದಾದ ಒಂದು ಮನೆಯನ್ನು ಮಾಡಿಕೊಟ್ಟಿದ್ದಾರೆ. ಮುನಿಯಮ್ಮನವರ ಕುಟುಂಬದವರಿಗೆ ಹಾಗೂ ನನ್ನ ಸ್ನೇಹಿತ ಏನು ಗಿರಿ ಮತ್ತು ಪ್ರಭು ಅವರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ಈ ರೀತಿ ಯೋಚನೆ ಮಾಡೋ ಪ್ರತಿಯೊಬ್ಬರಿಗೂ ಸಹ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸಮಾಜ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ. ಇದೇ ರೀತಿಯಲ್ಲಿ ನಾವೆಲ್ಲರೂ ಮುಂದೆ ಹೋಗೋಣ. ಒಬ್ಬರ ಜೊತೆ ಒಬ್ಬರು ನಿಂತ್ಕೊಳ್ಳೋ ಅಂತ ಕೆಲಸ ಮಾಡೋಣ. ನಾಳೆ ನಮ್ಮ ಪರಿಸ್ಥಿತಿಗಳೇನಿದೆಯೋ ಯಾರಿಗೂ ಗೊತ್ತಿಲ್ಲ. ನಾಳೆ ನಮಗಿನ್ಯಾರಾದರೂ ಒಬ್ಬರು ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡಬೇಕಾಗಿ ಬರ್ಬೋದು. ನಮಗೇನು ಮನೆನೇ ಕಟ್ಕೊಡ್ಬೇಕು, ಹಣನೇ ಬೇಕು, ಇನ್ನೊಂದು ಅಂತ ಏನೂ ಗೊತ್ತಿಲ್ಲ. ಈ ಕಾಲಗರ್ಭದಲ್ಲಿ ಏನೇನು ಸನ್ನಿವೇಶಗಳು ಅಡಗಿದೆ ಯಾರಿಗೂ ಗೊತ್ತಿಲ್ಲ. ಅಂತಹ ಒಂದು ದಿನ ನಮ್ಮ ಜೊತೆ ಯಾರಾದರೂ ನಿಂತ್ಕೊಬೇಕು, ನಮ್ಮ ಕಷ್ಟಗಳಿಗೆ ಮಿಡಿಬೇಕು ಅಂತಂದರೆ ನಾವು ಮನುಷ್ಯರಾಗಿ ಈ ರೀತಿ ಕೆಲಸ ಮಾಡ್ತಾ ಹೋಗ್ಬೇಕು. ನಿಜಕ್ಕೂ ಒಂದು ಅದ್ಭುತವಾದ ದಿನ ಇವತ್ತು. ನಿಜಕ್ಕೂ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದೆ ಸರ್. ಇವತ್ತು ನನ್ನ ಕಾಯಕ ಅಂತೇನಿದೆ ಸರ್, ನಾನು ಇನ್ಯಾರಿಂದನೋ ಕಲ್ತಿರೋದು, ಇವರು ಸಹ ಇನ್ಯಾರಿಂದನೋ, ಪ್ರತಿಯೊಬ್ಬರು ಅಷ್ಟೇ ತಾನೆ. ಎಲ್ಲರೂ ಒಬ್ಬರಿಂದ ಒಬ್ಬರು ನೋಡಿಕೊಂಡು ಯಾವ್ದು ಸರಿ ಇದೆ ಅದನ್ನು ಮಾಡಿಕೊಂಡು, ಯಾವ್ದು ತಪ್ಪಿದೆ ಅದನ್ನು ಬಿಟ್ಕೊಂಡು, ಅದೇ ಅಲ್ವಾ ಜೀವನದಲ್ಲಿ ಕುವೆಂಪು ಅವರು ಹೇಳ್ದಂಗೆ ಹುಟ್ಟಿದಾಗ ನಾವೆಲ್ಲರೂ ವಿಶ್ವಮಾನವರಾಗಿರ್ತೀವಿ. ದೊಡ್ಡವರಾಗ್ತಾ ಆಗ್ತಾ ಕುಲುಷಿತ ಆಗ್ತಾ ಹೋಗ್ತೀವಿ ಬೇರೆ ಬೇರೆ ಕಾರಣಗಳಿಗೆ. ಮತ್ತೆ ಒಂದು ಹಂತದಲ್ಲಿ ಜೀವನ ಅನ್ನೋದೊಂದು ಏನು ಅಂತ ಅರ್ಥ ಮಾಡ್ಕೊತೀವಿ. ಮನುಷ್ಯರಾಗೋ ಕಡೆ ಮತ್ತೆ ಪ್ರಯತ್ನ ಮಾಡ್ತೀವಲ್ಲ,
ಅದೇ ನಮ್ಮ ಈ ಒಂದು ಬದುಕಿನ ನಿಜವಾದ ಪಯಣ ಅಂತ ನನಗನ್ಸುತ್ತೆ. ಅದೇ ರೀತಿ ನನ್ನ ಯುವ ಸ್ನೇಹಿತರು ಮಾದರಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಈ ಕೆಲಸ ಯಾವತ್ತೂ ಶಾಶ್ವತವಾಗಿ ನಿಲ್ಲಿ, ಈ ಮುನಿಯಮ್ಮನವರ ಕುಟುಂಬ ತಣ್ಣಗಿರಲಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಾವಿರೋವರೆಗೂ, ನನ್ನ ಸ್ನೇಹಿತರಿರೋವರೆಗೂ, ನಮ್ಮ ಆಶಯಗಳಿರೋವರೆಗೂ ಈ ರೀತಿಯ ಕಾರ್ಯ ಸದಾ ಮುಂದುವರಿತಾ ಇರ್ತದೆ. ನಾವು ಸತ್ತೋದ ಮೇಲೂ ಸಹ ಕೆಲಸ ಆಗ್ತಾನೇ ಇರಬೇಕು. ಈ ರೀತಿಯ ಒಂದು ಅಡಿಪಾಯನ ಚಿಕ್ಕಬಳ್ಳಾಪುರದಲ್ಲಿ ನಾವೆಲ್ಲರೂ ಸೇರಿ ಹಾಕೋಣ. ಇಡೀ ಭಾರತಕ್ಕೆ ಚಿಕ್ಕಬಳ್ಳಾಪುರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡೋಣ ಈ ರೀತಿಯ ಕೆಲಸಗಳಲ್ಲಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಕರ್ನಾಟಕ.